ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋ ದೇವಸ್ಥಾನ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ. ಕೋಲಾರದಿಂದ ಸುಮಾರು 25 ಕಿಲೋಮೀಟರ್ ಹಾಗೂ ಬಂಗಾರಪೇಟೆಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನ ಒಂದು ಸಣ್ಣ ಬೆಟ್ಟದ ತುದಿಯಲ್ಲಿದೆ. ದೇವಸ್ಥಾನದ ಗೋಡೆಯ ಮೇಲಿನ ಮಾಹಿತಿ ಪ್ರಕಾರ 1023ರ ಸುಮಾರಿಗೆ ನಿರ್ಮಿಸಲಾಗಿದೆ. ಆಮೇಲೆ ಕಾಲಕ್ರಮೇಣ ಇದನ್ನು ರೀಬಿಲ್ಡ್ ಮಾಡಿದ್ದಾರೆ. ಈ ದೇವಾಲಯವು ಬಹಳ ಸುಂದರವಾಗಿದೆ. ಸುತ್ತಲೂ ಹಚ್ಚ ಹಸಿರು, ಮಧ್ಯದಲ್ಲಿ ದೇವಸ್ಥಾನ. ನೀವು ಈ ಜಾಗಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ನಿಮ್ಮ ಮನಸ್ಸಂತೂ ನಿರಾಳ ಆಗೋದಂತೂ ಗ್ಯಾರಂಟಿ. ಈ ದೇವಾಲಯದಲ್ಲಿ ಒಂದು ಸುಂದರವಾದ ಬ್ಯಾಟರಾಯ ಸ್ವಾಮಿ ವಿಗ್ರಹ ಇದೆ ಹಾಗೂ ಅಕ್ಕಪಕ್ಕದಲ್ಲಿ ಶ್ರೀದೇವಿ ಮತ್ತು ಭೂದೇವಿ ವಿಗ್ರಹಗಳು ಸಹ ಇದ್ದಾವೆ. ಇಲ್ಲಿ ಶನಿವಾರ ಮತ್ತು ಭಾನುವಾರ ಸಹ ಪೂಜೆ ಮಾಡ್ತಾರೆ. ಸಮಯ ಬಂದ್ಬಿಟ್ಟು 9 ಗಂಟೆಯಿಂದ 5 ಗಂಟೆ, ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ತನಕ ದೇವಸ್ಥಾನ ಮುಚ್ಚಿರ್ತಾರೆ. ಹಾಗೆ ಇಲ್ಲಿ ಪ್ರತಿ ವರ್ಷ ಧನುರ್ಮಾಸ ಮುಗಿದು ಬರುವಂಥ ಮೊದಲನೇ ಅಮಾವಾಸ್ಯೆ ದಿನ ಇಲ್ಲಿ ಜಾತ್ರೆ ಮತ್ತು ತೇರನ್ನು ಅದ್ದೂರಿಯಾಗಿ ಮಾಡ್ತಾರೆ. ಇಲ್ಲಿ ನಿಮಗೆ 2 ಆಯ್ಕೆಗಳಿವೆ. ಒಂದು, ಬೆಟ್ಟದ ಕೆಳಗೆ ನಿಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಸ್ಟೆಪ್ಸ್ ಮುಖಾಂತರ ಒಂದು 10 ಮಿನಿಟ್ಸಲ್ಲಿ ಹೋಗ್ಬೋದು ಬೆಟ್ಟದ ಮೇಲೆ, ಅಥವಾ ನಿಮ್ಮ ವೆಹಿಕಲ್ನ ಮೇಲಕ್ಕೆ ತಗೊಂಡು ಹೋಗ್ಬೋದು. ಅಲ್ಲಿ ಜಾಗದ ಕೊರತೆ ಇದೆ, ತುಂಬ ವೆಹಿಕಲ್ಸ್ನ ಪಾರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಬರುವಂಥ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಏನಂದರೆ ಸ್ವಚ್ಛತೆಯನ್ನು ಕಾಪಾಡಬೇಕು ಹಾಗೂ ದೇವಸ್ಥಾನದ ಸುಂದರತೆಯನ್ನು ಕಾಪಾಡಿಕೊಂಡು ಹೋಗಬೇಕು. ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ಇದೇ ರೀತಿಯ ವಿಡಿಯೋಗಳಿಗಾಗಿ ಮರೆಯದೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.